ಈ ಕೆಲಸದವಳನ್ನ ಪ್ರೊಟೆಕ್ಟ್ ಮಾಡೋದ್ರ ಕಡೆ ಗಮನ ಹರಿಸ್ತಾ ಇದ್ದೀರಾ. ಅವ್ರು ಅದನ್ ಮಾಡೋದ್ರಲ್ಲಿ ತಪ್ಪೇನಿದೆ? ಏನಿದೆ? ಹೆತ್ತ ತಾಯಿಯಾಗಿ ಮಗನ ಬಗ್ಗೆ ಕಾಳಜಿ ವಹಿಸ್ಬೇಕಾಗಿರೋದು ನಿಮ್ಮ ಧರ್ಮ. ನಿಮಗಾಗ್ ಮಾಡೋ ಆಸೆನೂ ಇಲ್ಲ, ನೀವದನ್ ಮಾಡೋದೂ ಇಲ್ಲ. ಅವರಾದ್ರೂ ಅದನ್ನ ಮಾಡ್ತೀಯಾರಲ್ಲ, ಖುಷಿ ಪಡಿ. ಯಾವ ರೀತಿ ಖುಷಿ ಪಡ್ಲಿ? ನನ್ನ ಮಕ್ಳೇ ನನ್ನ ಮಾತು ಕೇಳ್ತಾ ಇಲ್ಲ ಅಂತ ಖುಷಿ ಪಡ್ಲಾ? ಕಟ್ಕೊಂಡಿದ್ದ ಗಂಡ ನನ್ನ ಜೊತೆಗೆ ಇದ್ದು ನನ್ನ ಬೆನ್ನಿಗೆ ಚೂರಿ ಹಾಕಿದ್ರು ಅಂತ ಖುಷಿ ಪಡ್ಲಾ? ಇವತ್ತು ನಾನು ನನ್ನ ಖುಷಿ ಕಳ್ಕೊಂಡಿರೋ ಕಾರಣನೇ ಇವಳು. ಇವಳು ಇಲ್ಲಿಂದ ತೊಲಗಿದ್ಲು ಅಂದ್ರೆ ನಾನು ಕಳ್ಕೊಂಡಿರೋ ಖುಷಿ ನನಗೆ ವಾಪಸ್ ಸಿಗುತ್ತೆ. ನಾನು ಇವಳನ್ನ ಯಾವತ್ತಿ ಮನೆಯಿಂದ ಆಚೆ ಆಗ್ತೀನಿ ಅಂತ ಕಾಯ್ತಾ ಇದ್ರೆ ನೀವೆಲ್ಲರೂ ಸೇರಿ ಇವಳನ್ನ ಪರ್ಮನೆಂಟ್ ಆಗಿ ಇದೇ ಮನೇಲಿ ಇರಿಸ್ಕೋಬೇಕು ಅಂತ ಮದ್ವೆನ ರಿಜಿಸ್ಟರ್ ಮಾಡೋದಕ್ಕೆ ಹೊರಟಿದ್ರಾ? ನನ್ನನ್ನ ನಿಮ್ಮೆಲ್ಲರಲ್ಲಿ ಒಬ್ಳು ಅಂತ ಅನ್ಕೊಳ್ಳೋದನ್ನ ಮರ್ತೇ ಬಿಟ್ಟಿದ್ರಿ ಅಲ್ಲ ಚಂದ್ರು? ಅದ್ ಹಾಗಲ್ಲ ರಾಜೇಶ್ವರಿ, ನೀನೀಗ ಕೋಪದಲ್ಲಿದ್ಯಾ, ಸಮಾಧಾನ ಮಾಡ್ಕೋ, ನಾನೆಲ್ಲ ಹೇಳ್ತೀನಿ. ಎಲ್ಲ ಸತ್ಯನು ಕಣ್ಮುಂದೆ ಕಾಣಿಸ್ತಾ ಇರ್ಬೇಕಾದ್ರೆ ಏನು ಹೇಳೋದು ಕೊಟ್ಟಿದ್ದೀರಾ ಚಂದ್ರು? ಈ ವಿಷಯವಾಗಿ ಯಾರು ನನ್ನ ಹತ್ರ ಮಾತಾಡೋದಕ್ಕೆ ಬರಬೇಡಿ. ಏನ್ ಹೇಳಿದು? ಮಾಮ್ ದೊಡ್ಡ ರಂಭ ಮಾಡ್ತಾರೆ ಅನ್ಕೊಂಡ್ರೆ ನಮ್ಮನೆಲ್ಲ ಇಷ್ಟಕ್ಕೆ ಬಿಟ್ಟು ಹೋದ್ರಲ್ಲ. ನಿಮ್ಮಮ್ಮ ಇದ್ದಿದ್ದ ಕೋಪಕ್ಕೆ ಕಿರ್ಚಾಡಿ ಕೂಗಾಡಿ ವಿಷಯನ ದೊಡ್ಡದ್ ಮಾಡ್ತಾಳೆ ಅನ್ಕೊಂಡಿದ್ದೆ. ಆದ್ರೆ ಅವಳು ಇಷ್ಟೇ ಮಾತಾಡಿ ಹೋಗಿದ್ದಾಳೆ ಅಂದ್ರೆ ಖಂಡಿತ ಅವಳ ಮನಸ್ಸಲ್ಲಿ ಏನೋ ಇಟ್ಕೊಂಡು ಹೋಗಿದ್ದಾಳೆ. ಮುಂದೆ ಏನ್ ಮಾಡ್ತಾಳೋ ಅನ್ನೋ ಭಯ ಕಾಡ್ತಿದೆ. ಡ್ಯಾಡ್, ದಂಡಿಗೆ ಎದ್ರಿಲ್ಲ, ದಾಳಿಗೆ ಎದ್ರಿಲ್ಲ, ನಿಮ್ಮ ಹೆಂಗಸರು ಮಾತುಕತೆಗೆ ಎದುರ್ತೀವ? ನೋ ಚಾನ್ಸ್ ಯಾ. ತಲೆಯಿಂದ ಅದನ್ನೆಲ್ಲ ಬಿಟಾಕಿ. ಅವ್ರದ್ದು ದಿನ ಬಾಯಿ ಬಡ್ಕೊಳ್ಳೋದು ಇದ್ದಿದ್ದೆ. ಸಿಂಗಾರಿ, ನಿಮ್ಮ ಅತ್ತೆ ಅನ್ನಿಸ್ಕೊಂಡವ್ರು ಏನೋ ಹೇಳಿದ್ರು, ಅದನ್ನ ಈ ಕಿವಿಲ್ ಕೇಳಿದೀರಾ, ಆ ಕಿವಿಲ್ ಬಿಟ್ಬಿಡಿ. ಅದ್ ಹೇಗ್ ಬಿಡೋದಕ್ಕಾಗತ್ತೆ? ಅವ್ರು ಆಡೋ ಒಂದೊಂದು ಮಾತು ನನ್ ಎದೆಗೆ ಚುಚ್ಕೋತಾ ಇದೆ. ನೀವ್ ಮಾಡೋ ತಪ್ಪಿಗೆ ಪ್ರತಿ ಸಲ ನಾನು ಅಪರಾಧಿ ಸ್ಥಾನದಲ್ಲಿ ನಿಂತ್ಕೋತಾ ಇದ್ದೀನಿ.
ಇದ್ರಿಂದ ನನ್ ಮನ್ಸಿನ ಮೇಲೆ ಏನ್ ಪರಿಣಾಮ ಬೀರತ್ತೆ ಅಂತ ನೀವಾದ್ರೂ ಯೋಚನೆ ಮಾಡಿದ್ದೀರಾ?